ಯಾವ್ದು ಬೇಕು ನಿಂಗೆ ಅದರಲ್ಲಿ? ಗೊತ್ತಾಯ್ತು. ಇದೇನಮ್ಮ ಇದು? ಕ್ರ್ಯಾನ್ಬೆರ್ರಿದು, ಆಲ್ಮಂಡ್, ಆರೆಂಜ್, ಇದು ಸ್ವೀಟ್ಸ್ ಆತ, ಚಾಕ್ಲೇಟ್ಸ್ ಅಷ್ಟೇ. ಇಷ್ಟ ಆಯ್ತಾ? ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಇವತ್ತು ಇವಾಗಲೇ ಟೈಮ್ 5:25 ಆಗಿರ್ಬೋದು, 5:30 ಅಂತಲೇ ಅಂದ್ಕೊಳ್ಳಿ. ನಮ್ಮದು ಬಿಡೋ ಪ್ಲಾನ್ ಇದ್ದಿದ್ದು 5 o'clock. ಸೊ ಅಫ್ಕೋರ್ಸ್ ಅದು ಹಾಫ್ ಆನ್ ಅವರ್ ಲೇಟ್ ಆಗೇ ಆಗುತ್ತೆ. ಮುಂಚೆ ಅಂತೂ ಆಗಲ್ಲ, ಲೇಟ್ ಆಗೇ ಆಗುತ್ತೆ. ಎಲ್ಲರ ಮನೆಯಲ್ಲೂ ಇದೇ ಕತೆ. ಸೊ ಹಂಗಾಗಿ ನಾವು 5:30ಗೆ ಹೊರಟಿದ್ದೀವಿ. ಇಲ್ಲಿ ಅಮ್ಮ ಅಪ್ಪಂಗೆ ವೇಟ್ ಮಾಡ್ತಿದ್ದೀವಿ. ಅವ್ರು ಬಂದ ತಕ್ಷಣ ಹೊರಡೋದು. ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡೆ. ಒಂದು ನಿಮಿಷ ಕೂತ್ಕೊಳ್ಳೋಕೆ ನಂಗೆ ಟೈಮ್ ಆಗಲಿಲ್ಲ. ಸೊ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಲೇ ಇಲ್ಲ. ಆ್ಯಂಡ್ ಇವಾಗ ಟೈಮ್ ಆಗಿರೋದು ಅಂತೇಳಿ ನಾನು ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ಇವತ್ತು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಅಂದರೆ ಎಲ್ಲ ಅಲ್ಲಿಗೆ ಹೋಗಿ ತೋರಿಸ್ಲ? ನಿಮ್ಮನ್ನೇ ಕೇಳ್ತಿರೋದು. ಓಕೆ, ಇವತ್ತು ನಾವು ಹೋಗ್ತಿರೋದು ಹಾಸನಾಂಬೆ ದೇವ್ರನ್ನ ನೋಡ್ಕೊಂಡು ಬರೋಣ ಅಂತ ಹೋಗ್ತಿದ್ದೀವಿ. ಇಷ್ಟು ಸೈಲೆಂಟಾಗಿ ಯಾಕೆ ಮಾತಾಡ್ತಿದ್ದೀನಿ ಅಂದರೆ ನಮಗೆ ಬೆಳಕಾಗಿರ್ಬೋದು, ಬಟ್ ಎಲ್ಲರೂ ಮಲಗಿದ್ದಾರೆ ಇಲ್ಲಿ. ಸೊ ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಮಾತಾಡ್ತಿದ್ದೀನಿ. ಬನ್ನಿ ಇವತ್ತಿನ ದಿನದಲ್ಲಿ ಏನೇನೆಲ್ಲ ಆಗ್ತೈತೆ ಅಂತ ನೋಡ್ಕೊಂಬರೋಣ. ಆ್ಯಂಡ್ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ, ಬನ್ನಿ. ನಮ್ಮ ಡ್ರೈವರ್ ಎಚ್ಚರ ಆಗಿದ್ದೀರಲ್ಲೇನ್ರಿ? ಎಲ್ಲ ಮಲ್ಗೆದ್ರು, ನಾನು ಮಾತ್ರ ಒಂದು ನಿಮಿಷ ಮಲ್ಕೊಳ್ಳೋಕ್ಕಾಗಲಿಲ್ಲ. ನಾವು ಇಂದ್ರಪ್ರಸ್ಥ ಅಲ್ಲಿ ಹಾಸನ ಇನ್ನೊಂದು 30 ಕಿಲೋಮೀಟರ್ಸ್ ಏನೋ ಆಯ್ತು ಅಷ್ಟೇ. ಸೊ ಇಲ್ಲಿ ಟಿಫಿನ್ ಮಾಡ್ಕೊಂಡು ಹೊರಟ್ಬಿಡೋಣ ಅಂತ ಇಲ್ಲಿ ಸ್ಟಾಪ್ ಹಾಕಿದ್ವಿ. ದೋಸೆ ಎಲ್ಲ ತಿಂದ್ವಿ, ಚೆನ್ನಾಯಿತು, ಟೇಸ್ಟ್ ಎಲ್ಲ ಚೆನ್ನಾಯಿತು. ಬಟ್ ಪ್ರೈಸ್ ವೈಸ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನಿಸ್ತು. ಬಟ್ ಕ್ವಾಲಿಟಿ ವೈಸ್ ಎಲ್ಲ ಚೆನ್ನಾಗಿದೆ. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಕುಕ್ 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 ಇರಲಿ ಬರ್ರಿ. ಇವಾಗ ನಾವು ಬಂದ್ವಿ ಹಾಸನಾಂಬೆಗೆ. ಆ್ಯಂಡ್ ಇದು ಎಂಟ್ರಿ, ಇನ್ನು ಜಸ್ಟ್ ಎಂಟ್ರಿ ಅಷ್ಟೇ. ಇದು 300 ರೂಪೀಸ್ ಟಿಕೆಟ್ ಇತ್ತಲ್ಲ, ಸೊ ಅದಕ್ಕೆ ಇದು ಎಂಟ್ರಿ ನೋಡಿ. ಸೊ ಒಳಗಡೆ ಐ ಥಿಂಕ್ ಸೊ ಅಲೋ ಇಲ್ಲ, ನೋಡೋಣ ಬನ್ನಿ. ನಿಮ್ಮನ್ನು ತೆಗಿಯಲ್ಲ. ಸೊ ಇಲ್ಲಿ ಅಲ್ಲಿ ಟಿಕೆಟ್ ತೊಗೊಂಡು, ಟಿಕೆಟ್ ತೋರಿಸ್ರಿ, ಇದೆ ಟಿಕೆಟು. ಸೊ ಟಿಕೆಟ್ ತೊಗೊಂಡು ಇವಾಗ ಹೊರಟಿದ್ದೀವಿ. ಸಂದರ್ಭದಲ್ಲಿ ಯಾರು ಬಗ್ಗೆ ನಮಸ್ಕರಿಸಬೇಡಿ. ತಾಯಿಯನ್ನ ದರ್ಶನ ಮಾಡಿ ಹೊರಬಂದ ತಕ್ಷಣ ನಿಮಗೆ ಅಲ್ಲಲ್ಲಿ ಕಾಣಿಕೆ ಹುಂಡಿಗಳು ಕಾಣಸಿಗಲಿವೆ. ನಿಮ್ಮ ಅತ್ಯಮೂಲ್ಯವಾದ ಕಾಣಿಕೆಯನ್ನ ಆ ಹುಂಡಿಯಲ್ಲಿ ಅರ್ಪಿಸಿ. ಹೂವಿಂದ ಅಲಂಕಾರ ಮಾತ್ರ ಸಖತ್ತಾಗಿ ಮಾಡಿದ್ದಾರೆ. ಏನು ಇವ್ರ ಕೈಯಲ್ಲಿ ಕೊಡ್ಲಿಲ್ಲ ನೀವು? ಇವ್ರ ಹತ್ರ ಐತಂತೆ. ದಾಟ್ಕೊಂಡು ದೇವಸ್ಥಾನ ಒಂಚೂರು
ಸಾಮಾನು ಇದಿಷ್ಟು. ಆ್ಯಂಡ್ ಇದು ಇದರಲ್ಲಿ ತಾಳಿ ಕಡ ಬೆಳ್ಳಿದೆಲ್ಲ ಆಯಿತು. ಇದು ಒಳಗಡೆ ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ. ಅಪ್ಪ ಏನು ರಶ್ಶು ಅಂದರೆ ಒಂದು ನಿಮಿಷ ಬಿಡಲ್ಲ ನೋಡೋಕ್ಕೆ. ಮಾತ್ರ ಸಖತ್ತಾಗಿ ಮಾಡಿದ್ದಾರೆ, ಬಟ್ ಟೈಮೇ ಕೊಡಲ್ಲ ನೋಡೋಕ್ಕೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿಂದ ಹಂಗೆ ಬಂದರೆ ಇಲ್ಲಿ ಪ್ರಸಾದ ಕೊಡ್ತಾರೆ. ಪ್ರಸಾದ ಮಾಡಿಕೊಂಡು ಹೊರಡೋಣ. ಇಲ್ಲೇ ಪ್ರಸಾದ ಕೊಡೋದು ನೋಡಿ, ಫುಲ್ ಲೈನ್ ಪ್ರಸಾದದ. ಆದ್ಮೇಲೆ ಇಷ್ಟು ಜನ ಕ್ಯೂ ಅಂದರೆ ಕ್ಯೂ, ಇಷ್ಟು ಜನ ಇದ್ದಾರೆ. ಓ ಮೈ ಗಾಡ್. ನಮ್ಮ ಗಾಡಿ ಇವತ್ತು 1 ಲಕ್ಷ ತಲುಪ್ತು. 1 ಲಕ್ಷ ಕಿಲೋಮೀಟರ್. ನೋಡಿ ಶಿವನ ದೇವಸ್ಥಾನ ಇದು, ತುಂಬ ಚೆನ್ನಾಗೈತೆ. ಸರಿ ಹಿಂಗೆ ನೋಡಬೇಕು, ಸಖತ್ತಾಗೈತೆ. ಅಲ್ಲ ಈ ಒಂದು ಸೊ ಇಲ್ಲಿ ವಿಡಿಯೋಸ್ ಎಲ್ಲ ಅಲೋ ಇಲ್ಲ ಅಂತೆ. ಸೊ ಹಂಗಾಗಿ ನಾನು ಇಷ್ಟೇ ತೋರ್ಸೋಕ್ಕಾಗೋದು. ಇವಾಗ ನಾವು ಅರಸೀಕೆರೆಯಲ್ಲಿರೋದು ತಿಮ್ಮಪ್ಪಂಗೆ ಬಂದಿರೋದು ನಾವು. ಸೊ ನೋಡಿ ಎಷ್ಟು ಸಖತ್ತಾಗೈತೆ, ಚಿಕ್ಕ ತಿರುಪತಿ. ಇವತ್ತು 3 ದೇವಸ್ಥಾನ ಅಂತ ಅನ್ಕೊಂಬಂದಿದ್ದು. 3 ದೇವಸ್ಥಾನ ಕಂಪ್ಲೀಟ್ ಆಯಿತು. ಎಷ್ಟೊತ್ತಿಗೆ ಮನೆಗೆ ಹೋಗ್ತೀವಿ ಅನ್ನೋದು ನೋಡೋಣ. ಅಲ್ಲಿವರೆಗೂ ಬನ್ನಿ ಹೋಗೋಣ ಒಳಗೆ. ಒಳಗಡೆ ವಿಡಿಯೋ ಅಲ್ಲ ಐತೋ ಎಲ್ಲೋ ಗೊತ್ತಿಲ್ಲ, ಎಷ್ಟಾಯ್ತೋ ಅಷ್ಟು ವಿಡಿಯೋ ಮಾಡಿ ತೋರಿಸ್ತೀನಿ. ಬೈಲಿ ಎಷ್ಟು ಚೆನ್ನಾಗೈತೆ ನೋಡಿ, ಎಷ್ಟು ಕಲ್ಯಾಣಿ. ಇಲ್ಲೆಲ್ಲ ಊಟ ಬೇರೆ ಮಾಡ್ತಾರೆ, ತಂದಿರ್ತಾರಲ್ಲ. ಇಲ್ಲಿ ಬಂದು ನೀರು ಕುಡಿದು ಹೋಗ್ತೇವೆ. ಸ್ಟೋನ್ ಬಂದಿದೆ, ನೀರು ಕುಡಿ. ಅದು ಒಂದಕ್ಕೆ ಜಗ್ಲಾಡ್ತಿರೋದು. ದೊಡ್ಡದು ಬಂತು ಟಗರು. ಮನೆಗೆ ಬಂದಮೇಲೆ ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡೋಣ ಅಂತ ಮಾಡ್ತಿದ್ದೀನಿ. ಈ ಕಡೆ ರವೆ ಎಲ್ಲ ಹುರಿದು ಇಟ್ಕೊಂಡಿದ್ದೀನಿ, ಬೇಗ ಬೇಗ ಮಾಡೋಣ. ನಮ್ಮ ಅತ್ತವ್ರಿಗೆಲ್ಲೂ ಜಾಗ ಸಿಕ್ಕಿಲ್ಲ, ನಿಂತಿರೋದು ನೋಡಿ ಅಲ್ಲಿ. ಇವಾಗ ಅವನನ್ನು ಸ್ಕೂಲಿಂದ ಕರ್ಕೊಂಬಂದು ನಿಂತಿರೋದು ನೋಡಿ. ಇವಾಗ ದರ್ಶನ ಅದೆಲ್ಲ ಮುಗಿಸ್ಕೊಂಡು ಬಂದ್ವಿ. ಸುಸ್ತಾಗ್ಬಿಟ್ಟಿತ್ತು ಆ್ಯಂಡ್ ಸ್ವಲ್ಪ ಕೋಲ್ಡ್ ಆಗಿತ್ತು ಅಂತೇಳಿ ಟ್ಯಾಬ್ಲೆಟ್ಸ್ ಎಲ್ಲ ಹುಡುಕ್ದೆ, ಎಲ್ಲೂ ಸಿಗಲಿಲ್ಲ. ಆ್ಯಂಡ್ ಫೈನಲಿ ಇದರಲ್ಲಿ ಸಿಕ್ತು ಟ್ಯಾಬ್ಲೆಟ್ಸ್. ನಂಗೆ ಬೇಕಾಗಿದ್ದು ಮೊಂಟ ಕೆಲ್ಸಿ ಆ್ಯಂಡ್ ಇದು ಒಂದಿತ್ತು ಅಷ್ಟೇ, 2 ಬೇಕಾಗಿತ್ತು. ಆ್ಯಂಡ್ ನನಗೀಗ ಇದು ತೊಗೊಂಡು ಮಲ್ಕೊಳ್ಳೋಣ. ಸೊ ಇವತ್ತಿನ ಬ್ಲಾಗ್ ಇಷ್ಟೇ. ಇವತ್ತಿನ ಬ್ಲಾಗ್ನ ಇವಾಗ ಎಂಡ್ ಮಾಡ್ತಿದ್ದೀನಿ. ಸೀರಿಯಸ್ಲಿ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಇವಾಗ ಎಂಡ್ ಮಾಡಿ ತಿರ್ಗಾ ನಾಳೆ ಅಥರ್ವನ್ ಸ್ಕೂಲಲ್ಲಿ ಮೀಟಿಂಗ್ ಐತೆ, ಅದಕ್ಕೆ ಕಂಟಿನ್ಯೂ ಮಾಡ್ತೀನಿ. ಇವತ್ತು ನಮ್ಮ ಸ್ಕೂಲಲ್ಲಿ ಅಥರ್ವನ್ ಸ್ಕೂಲಲ್ಲಿ ರಿಸಲ್ಟ್ ಡೇ. ವೇಟ್ ಡೋಂಟ್ ರನ್. ನಮ್ಮ ಅಥರ್ಗೂ ರಿಸಲ್ಟ್ ಡೇ. ಸೊ ರಿಸಲ್ಟ್ ಎಲ್ಲ ನೋಡಿಕೊಂಡು ಇವಾಗ ನಾವು ಮ್ಯಾಮ್ ಹತ್ರ ಮಾತಾಡೋಣ ಅಂತ ಹೋಗ್ತಾ ಇದ್ದೀವಿ. ಪರವಾಗಿಲ್ಲ, ಎಲ್ಲದರಲ್ಲೂ ಚೆನ್ನಾಗಿ ಮಾಡಿದ್ದಾನೆ.
ಅದು ಒಂದು ಮಾತ್ರ ಕನ್ನಡ ಅಲ್ಲ, ಯಾವುದದು ಇಂಗ್ಲೀಷಲ್ಲಿ ಬಿಟ್ವೀನ್ ಆಫ್ಟರ್ ಅದು ಒಂದು ತಪ್ಪು ಮಾಡಿದ್ದಾನಷ್ಟೇ. ಅದು 48. ಇನ್ನೆಲ್ಲದರಲ್ಲೂ ಚೆನ್ನಾಗಿ ಬಂದೈತೆ. ಅತ್ತಾರ್ ಓಯ್, ಯಾಕಪ್ಪಾಜಿ ಸೈಲೆಂಟ್ ಆಗಿದ್ದೀರಾ? ಯಾವ ಬುಕ್ ಬೇಕಪ್ಪ? ಅತ್ತರ್ಗೆ ಪಾಸ್ಪೋರ್ಟಲ್ಲಿ ಏನು ಬರಿಬೇಕಪ್ಪ ನೀನು ಪಾಸ್ಪೋರ್ಟಲ್ಲಿ? ಜೋರಾಗಿಲ್ಲ. ABCD ಪಾಸ್ಪೋರ್ಟಲ್ಲಿ ABCD ಬರಿಬೇಕು ನೀನು. ನೋಡಿ, ಈ ಪಾಸ್ಪೋರ್ಟಲ್ಲಿ ಅವನು ABCD ಬರಿಬೇಕಂತೆ. ಹ್ಞೂ Which one? This is sugar. Sour. Sour, you explain. Salt, tamarind. Wait, it's time. ಏನ್ ಮಾಡ್ತೇನೆ? ಇಲ್ಲಿ ಮನೆ ಒಳಗೆ ಬಂತಪ್ಪ, ಈಗ ಡೈನೋಸರ್ ಇಲ್ಲಿಂದ ಬಂತಪ್ಪ, ಹಿಂಗ ಬಂತಪ್ಪ ಅಂದ್ರೆ ನೀನು ಏನ್ ಮಾಡ್ತೇವಪ್ಪ ನೀನು? ಪಡೆಗೊಂದು ತಿನ್ಕಂತ. ಹಾಯ್ ಫ್ರೆಂಡ್ಸ್, ಇದು ಬಂದು ಓಲ್ಡ್ ವಿಡಿಯೋ ಅಂತಲೇ ಹೇಳ್ಬೋದು. ಓಲ್ಡ್ ಅಂದರೆ ಇಯರ್ ಗಟ್ಟಲೆ ಅಲ್ಲ, ಮಂತ್ಸ್. ಓಕೆ, ಸೊ ಇಲ್ಲೇನಾಯಿತು ಅಂತಂದರೆ, ನಮ್ಮ ಮಮ್ಮಿ ಆ್ಯಕ್ಚುಲಿ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗಿದ್ರು. ಅವ್ರನ್ನ ಕರ್ಕೊಂಬರೋಣ ಅಂತೇಳಿ ನಾನು, ನನ್ನ ತಮ್ಮ, ಆ ಥರ 3 ಜನ ಹೋಗಿದ್ವಿ. ಅವನು ತುಮಕೂರಿಗೆ ಬಂದು ನನ್ನನ್ನು ಪಿಕ್ ಮಾಡಿಕೊಂಡು ಆಮೇಲೆ ಬೆಂಗಳೂರಿಗೆ ಬಂದಿದ್ದು. ತುಮಕೂರಲ್ಲಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಬಂದ. ನಾವಿಲ್ಲಿ ಆಟ ಆಡ್ತಿದ್ವಿ ಆ್ಯಕ್ಚುಲಿ.
ಏನಕ್ಕೆ ಅಂತಂದರೆ ತುಂಬ ಟೈಮ್ ಇತ್ತು. ನಮ್ಮ ಮಮ್ಮಿನೂ ಲ್ಯಾಂಡ್ ಆಗೋಕ್ಕೇ ತುಂಬ ಒನ್ 3 to 4 hours ಏನೋ ಇತ್ತು. ಸೊ ಏರ್ಪೋರ್ಟಲ್ಲಿ ಇವನನ್ನು ಹಿಡಿಯೋದಾಗಲ್ಲ ಅಂತೇಳ್ಬಿಟ್ಟು ನಾವು ಆ್ಯಕ್ಚುಲಿ ಟ್ರಾಫಿಕ್ ತುಂಬ ಇರುತ್ತೆ ಅಂತೇಳಿ ಬೇಗ ಬಿಟ್ವಿ. ಬಟ್ ಟ್ರಾಫಿಕ್ಕೇ ಇರಲಿಲ್ಲ. ಸೊ ಹಂಗಾಗಿ ಬೇಗ ರೀಚ್ ಆಗಿಬಿಟ್ವಿ. ಅದಕ್ಕೆ ಇಲ್ಲಿ ಇನ್ನೇನು ಮಾಡೋದು ಅಂತೇಳಿ ನಮ್ಮ ಹತ್ರ ತುಂಬ ಹಶ್ವು ಅಂತಿದ್ದ. ಅವನಿಗೆ ಮಧ್ಯಾಹ್ನ ಏನೂ ತಿನ್ನಿಸ್ಕೊಂಬಂದಿರಲಿಲ್ಲ. ಯಾಕೆ ಅಂದರೆ ನನಗೆ ಇಲ್ಲಿಗೆ ಬರೋ ಪ್ಲ್ಯಾನೇ ಇರಲಿಲ್ಲ. ಇವನು ಮನೆಗೆ ಬಂದು ಕೂತ್ಕೊಂಡು ಮಾತಾಡಬೇಕಾದ್ರೆ ನಾನು ಬರ್ತೀನಿ ಅಂತೇಳಿ ನಾನು ಡಿಸೈಡ್ ಮಾಡ್ಕೊಂಡು ಹೊರಟಿದ್ದಷ್ಟೇ. ಆ್ಯಂಡ್ ಇಲ್ಲಿಗೆಲ್ಲ ಬಂದ್ವಿ. ಬಂದಮೇಲೆ ತುಂಬ ಚೆನ್ನಾಗಿ ಅಡ್ಡಾಡಿಕೊಂಡು ಮಾಡಿಕೊಂಡು ವೆಯ್ಟ್ ಮಾಡಲೇಬೇಕಿತ್ತು ನಾವು. ಸೊ ಹಂಗಾಗಿ ಏರ್ಪೋರ್ಟ್ ಎಲ್ಲ ಅಡ್ಡಾಡಿದ್ವಿ. ಆ್ಯಕ್ಚುಲಿ ಇದು ಟರ್ಮಿನಲ್ 2 ತುಂಬ ಚೆನ್ನಾಗಿತ್ತು. ನಾನು ಆಗಲೇ ಒಂದು 2 to 3 times ಹೋಗಿದ್ದೀನಿ ಟರ್ಮಿನಲ್ 2ಗೆ. ಅವ್ನು ಹಿಡಿಯೋದೇ ನಮಗೆ ಆಗ್ತಿರ್ಲಿಲ್ಲ. ಅಶ್ವು ಅಂದ ಅಂತೇಳ್ಬಿಟ್ಟು ನನ್ನ ತಮ್ಮ ಇನ್ನೇನು ಹೊರಗಡೆ ಹೋಗೋದು, ಏರ್ಪೋರ್ಟಲ್ಲೇ ಕೆಫೆಗಳಿರ್ತವೆ ಅಲ್ಲೇ ತಿನ್ಬಿಡೋಣ ಅಂತೇಳಿ ಸ್ಯಾಂಡ್ವಿಚ್ಚು, ಗೋಬಿ ಮತ್ತು ಇನ್ನೊಂದೇನೋ ಮೋಮೋಸು ಎಲ್ಲ ಆರ್ಡ್ರ್ ಮಾಡ್ಕೊಂಡಿದ್ದ. ಸೊ ಅವನ್ನೆಲ್ಲ ತಿನ್ಕೊಂಡು ನಾವು ಮತ್ತೆ ವೇಟ್ ಮಾಡೋಕ್ಕೆ ಅಂತೇಳಿ ಹೊರಟ್ವಿ. ತುಂಬ ಹೊತ್ತೇ ವೇಟ್ ಮಾಡಿದ್ವಿ. 3 to 4 hours ಮೇಲೆ ವೇಟ್ ಮಾಡಿಕೊಂಡು ಅದಾದಮೇಲೆ ಮಮ್ಮಿನ ಪಿಕ್ ಮಾಡಿಕೊಂಡು ಮತ್ತೆ ಇವರೆಲ್ಲ ತುಮಕೂರಿಗೆ ಬಂದು ನನ್ನನ್ನು ಡ್ರಾಪ್ ಮಾಡಿ ಅಲ್ಲಿಂದ ಮತ್ತೆ ಹೊರಟ್ರು. ರಾತ್ರಿ 11 o'clock 12 ಅನಿಸುತ್ತೆ, 12 o'clock ಆಗಿತ್ತು. ಅಷ್ಟೊತ್ತಿಗೆ ನಾನು ತುಮಕೂರಿಗೆ ಹೋಗಿ ರೀಚ್ ಆಗಿ ಆಮೇಲೆ ಅಲ್ಲಿಂದ ಅವರು ಬೊಮ್ಮನಳ್ಳಿಗೆ ಹೊರಟ್ರು. ಆ್ಯಂಡ್ ಇಲ್ಲಿ ಅಥರ್ವ ಗಾಡಿ ತೊಗೊಬಂದಿದ್ದೆ ನಾನೊಂದೆರಡು. ಅವ್ನು ನನಗೆ ಗೊತ್ತಿತ್ತು ಅವ್ನು ನಿಲ್ಲಲ್ಲ ಅಂಥೇಳಿ. ಹಂಗಾಗಿ ಅವನ್ನೇ ಆಟಾಡ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ದ. ಇದು ಆ್ಯಕ್ಚುಲಿ ನಾನು ಎಡಿಟ್ ಮಾಡಿ ಇಟ್ಟಿದ್ದೀನಿ, ನನಗೆ ನೆನಪೇ ಇಲ್ಲ ಅಪ್ಲೋಡ್ ಮಾಡೋಕ್ಕೆ. ಸೊ ಹಾಗಾಗಿ ಮತ್ತೆ ಇದನ್ನು ಎಡಿಟ್ ಮಾಡ್ತಿದ್ದೀನಿ ಕೂತ್ಕೊಂಡು. ಸೊ ಇದು ನನ್ನ ಮಮ್ಮಿ ಮನೆ ಸೀರೀಸ್ನ ಅಪ್ಲೋಡ್ ಮಾಡ್ತಿದ್ದೆ. ಆ್ಯಂಡ್ ಸಡನ್ನಾಗಿ ಈ ವಿಡಿಯೋನ ಬ್ಲಾಕೇಜ್ ಕೊಡ್ತು. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ದಟ್. ಎಂಜಾಯ್ ಮಾಡಿ, ಇದು ಕೂಡ ತುಂಬ ಚೆನ್ನಾಗೈತೆ ವಿಡಿಯೋ. ಇದು ನನಗೊಂದು ಮೆಮೊರಿ ಆಗೇ ಇರುತ್ತೆ ಅಂತೇಳೇ ನಾನು ಯಾವುದನ್ನು ಡಿಲೀಟ್ ಮಾಡೋಕ್ಕೆ ಹೋಗಲಿಲ್ಲ. ಆ್ಯಂಡ್ ನಮ್ಮ ಮಮ್ಮಿ ಬಂದರು ನೋಡಿ ಏನೇನೆಲ್ಲ ತೊಗೊಂಬಂದಿದ್ರು ಅಂದರೆ, ನಾನು ನೆಕ್ಸ್ಟ್ ವಿಡಿಯೋ ಆದರೆ ಇದರಲ್ಲೇ ಕಂಟಿನ್ಯೂ ಇದ್ದರೆ ತೋರಿಸ್ತೀನಿ. ಅವನಿಗೆ ಆ ಕ್ಯಾಪು, ನನ್ನ 2 ಜಾಕೆಟು, ಕ್ಯಾಪು, ಚಾಕ್ಲೇಟ್ಸು ಆಗಿರ್ಬೋದು, ನನಗೆ ಡ್ರೆಸ್ ಆಗಿರ್ಬೋದು, ನನಗೆ ಬ್ಯಾಗ್ ಆಗಿರ್ಬೋದು, ನೋಡಿ ಇದೆಲ್ಲ ತೊಗೊಂಬಂದಿದ್ರು ನಮ್ಮ ಮಮ್ಮಿ. ಒಂದು ಡ್ರೈ ಫ್ರೂಟ್ಸ್ದು, ಅವನಿಗೆ 2 ಗಾಡಿ, ನನಗೊಂದು ಬ್ಯಾಗು, ಅವನಿಗೆ ತಲೆದು ಜಾಕೆಟ್ಸ್ 2, ಇಷ್ಟೊಂದೆಲ್ಲ ಐಟಮ್ಸ್ ತೊಗೊಂಬಂದಿದ್ರು. ಜಾಕೆಟ್ಸ್ ಮಾತ್ರ ಸಖತ್ತಾಗಿದ್ದಾವೆ. ನಾನೇನು ತರಬೇಡ ಅಂತಲೇ ಹೇಳಿದ್ದೆ, ಬಟ್ ಅವ್ರು ತೊಗೊಂಬಂದಿದ್ರು. ಆ್ಯಂಡ್ ಇದು ನೆಕ್ಸ್ಟ್ ಡೇ ಮತ್ತೆ ನಾನು ಕಂಟಿನ್ಯೂ ಮಾಡ್ತಿದ್ದೀನಿ, ನೋಡ್ಕೊಂಬನ್ನಿ. One, two, three. ತೆಗಿಬೇಡ ಅವ್ರು ನಾಳೆ ಬಂದು ಚೆಕ್ ಮಾಡ್ತಾರೆ. ಅಲ್ಲಿವರೆಗೂ ಸಸ್ಪೆನ್ಸ್, ನಾಳೆವರೆಗೂ ಹಂಗೆ ಇರು. ಓಕೆ, ನಾಳೆ ಸ್ಕೂಲಿಂದ ಬರೋ ಅಷ್ಟೊತ್ತು ಕಾಗಿರುತ್ತೆ. ಕೇಳಿ ಬಂದಿದ್ದ ಕಸ್ಟಮರ್